ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಬೈಪಾಸ್ಗೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನಿದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 2 ಎಕರೆ ಮಾರುವಂಥ ಜಮೀನು. ಇದು ವಿಲೇಜ್ಗೆ 1 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಪಕ್ಕದಲ್ಲಿ ಲೇಔಟ್ ಆಗುತ್ತೆ. ಇದು ನಿಮಗೆ ಇದು ಖಾಲಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಒಂದು ಗ್ರಾಮ ಆಗುತ್ತೆ. ಗ್ರಾಮದ ಪಕ್ಕ ಇದು 2 ಎಕರೆ ಮಾರುವಂಥ ಜಮೀನು. ಇನ್ನು ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಗೆ ಕೇವಲ 8 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 38 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಮೊದಲು ನಾನು ನೀರಿನ ಸ್ಥಿತಿಗೆ ಬರ್ತೀನಿ. ಪಕ್ಕದಲ್ಲಿ ನೋಡಿ ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲವೂ ಕೂಡ ನೀರಿನ ಸ್ಥಿತಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು. ನಿಮಗಿನ್ನು ಈ ಕಡೆ ಭಾಗದಲ್ಲೂ ಕೂಡ ಅಂದರೆ ಸರ್ವಿಸ್ ರೋಡು ನಿಮಗೊಂದು 150 ಅಡಿ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ನೀರಿನ ಸ್ಥಿತಿ ಅಂತೂ ತೊಂದರೆ ಇಲ್ಲ. ಈ ಭಾಗದಲ್ಲಿ ಯಾವಾಗಲೂ ನೀರಿನ ಸ್ಥಿತಿ ಅಂತೂ ಅಂದರೆ ಬರಗಾಲದಲ್ಲೂ ಕೂಡ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಯಾವಾಗಲೂ ಕೂಡ ಇಲ್ಲಿ ನೀರು ಬತ್ತಿ ಹೋಗಿಲ್ಲ. ಪ್ರತಿ ಕಾಲದಲ್ಲೂ ಕೂಡ ನೀರು ಚೆನ್ನಾಗಿ ಇಲ್ಲಿ ವರ್ಕ್ ಆಗ್ತಾಯಿದೆ. ಇನ್ನು ಇದು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. ಇದಕ್ಕೆ ಪ್ಲಸ್ ಪಾಯಿಂಟ್ ಏನಂದರೆ ಪಕ್ಕದಲ್ಲಿ ವಿಲೇಜ್ ಆಗುತ್ತೆ. ಪಕ್ಕದಲ್ಲೇ ವಿಲೇಜ್ ಆಗುತ್ತೆ. 10 ಎಕರೆ ಜಮೀನಲ್ಲಿ ಒಂದಿಷ್ಟು ಗ್ರಾಮ ಆಗುತ್ತೆ. ಅಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದೇಳಿ ಇಲ್ಲಿ ಸರ್ಕಾರದವರು ಜಮೀನು ಕೊಟ್ಟು ತಗೊಂಡು ಅದನ್ನು ಗ್ರಾಮವಾಗಿ ಪರಿವರ್ತನೆ ಆಗ್ತಾಯಿದೆ. ಆದ್ದರಿಂದ ಈ ಜಮೀನಿಗೆ ಒಂದಿಷ್ಟು ಅಡ್ವಾಂಟೇಜ್ ಜಾಸ್ತಿ ಆಗಬಹುದು. ಕೇವಲ ಇದು 2 ಎಕರೆ ಮಾರುವಂಥ ಜಮೀನು. ಇಲ್ಲಿ ಇನ್ನು ಮುಖ್ಯವಾಗಿ ನಾವು ಇದರಲ್ಲಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ವಿಲೇಜ್ ಪಕ್ಕ ಆಗುತ್ತೆ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಜನರಲ್ ಪ್ರಾಪರ್ಟಿ. ನಾನು ಮತ್ತು ಯೂಟ್ಯೂಬ್ ನನ್ನ MK ಪ್ರಾಪರ್ಟೀಸಲ್ಲಿ ಯಾವತ್ತು ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟೀಸನ್ನು ಹಾಕಲ್ಲ. ಜೊತೆಗೆ ನಮ್ಮದು ಹೊಸದಾಗಿ ರಿಚ್ ಓನ್ ಪ್ರಾಪರ್ಟೀಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಅದರ ಉದ್ದೇಶ ಪ್ರತಿಯೊಬ್ಬ ಏಜೆಂಟ್ಗಳಿಗೂ ಕೂಡ ವೇದಿಕೆ ಕಲ್ಪಿಸಿಕೊಡುವಂಥ ಉದ್ದೇಶ. ಅಂದರೆ ನಿಮ್ಮ ಭಾಗದಲ್ಲಿ ಏಜೆಂಟ್ ವಿಡಿಯೋ ನೋಡ್ತಾ ಇದ್ದಾರೆ, ರಿಚ್ ಓನ್ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕೆಂದರೆ ನಿಮ್ಮ ಭಾಗದಲ್ಲಿ ಏನಾದರೂ ಈ ಜಮೀನಿಗೆ ಸಂಬಂಧಪಟ್ಟ, ಸೈಟಿಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ ಮಾಹಿತಿ ಏನಾದರೂ ಇದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಭಾಗದಲ್ಲಿ ಬಂದು ವೀಡಿಯೋನ ಶೂಟ್ ಮಾಡಿ. ಜೊತೆಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರನ್ನೇ ಹಾಕಿರ್ತೀವಿ. ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ವ್ಯವಹಾರ ಮಾಡ್ಕೋಬೋದು. ನಮ್ಮದೇನು ಓನ್ಲಿ ನಿಮ್ಮ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಈ ಜಮೀನಿಗೆ ಬೆಲೆ 1 ಎಕರೆಗೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಆದರೆ ಇದು ಟೌನ್ಗೆ ನಿಯರ್ ಆಗಿರೋದ್ರಿಂದ ಆ ರೇಟಲ್ಲಿ ನಡೆಯುತ್ತೆ. ಈಗೆಲ್ಲ ಇಲ್ಲೆಲ್ಲ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೇರವಾಗಿ ಪಾರ್ಟಿ ಇರ್ತಾನೆ. ಅದರಿಂದ ಯಾವುದೇ ರೀತಿ ತೊಂದರೆ ಇರೋಲ್ಲ. ನೇರವಾಗಿ ಪಾರ್ಟಿ ಎದುರಿಗೆ ಕೂತ್ಕೊಂಡು ಮಾತಾಡ್ಬೋದು. ಮಧ್ಯವರ್ತಿಗಳು ನನ್ನ ಹತ್ರ ಇರೋದಿಲ್ಲ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.